ಸಂತ ಅಂತೋಣಿಯವರ ಪುಣ್ಯಕ್ಷೇತ್ರ ಸಿಂಸೆ ಎನ್ನಾರ್ಪುರ, ಚಿಕ್ಕಮಗಳೂರು ಧರ್ಮಕ್ಷೇತ್ರ. ಸಂತ ಶ್ರೇಷ್ಠ ಅದ್ಭುತ ಶಾಲೆ ಸಂತ ಅಂತೋಣಿಯವರ ಮಧ್ಯಸ್ಥಿಕೆ ಪ್ರಾರ್ಥನೆಗಾಗಿ 13 ಮಂಗಳವಾರಗಳ ಭಕ್ತಿ ಸಮರ್ಪಣೆ. ಇಂದು 5ನೆಯ ವಾರ. ಧ್ಯಾನ: ಉತ್ತಮ ಕ್ರೈಸ್ತ ಜೀವನಕ್ಕೆ ನಾಂದಿ ದೈವ ವಾಕ್ಯದ ಪಠಣ. ಸಂತ ಅಂತೋಣಿಯವರು ದೇವರ ವಾಕ್ಯವನ್ನು ಕೇವಲ ಓದಿದವರು ಮಾತ್ರವಲ್ಲ, ಅದರಂತೆ ಬದುಕಿದ ಮಹಾನ್ ಸಂತರು. ಅವರ ಸಂಪೂರ್ಣ ಜೀವನವೇ ದೇವರ ವಾಕ್ಯದಿಂದ ರೂಪುಗೊಂಡ ಜೀವನವಾಗಿತ್ತು. ಅವರು ಹೇಳಿದ ಪ್ರತಿಯೊಂದು ಉಪದೇಶವೂ, ಮಾಡಿದ ಪ್ರತಿಯೊಂದು ಸೇವೆಯೂ ದೇವರ ವಾಕ್ಯದಲ್ಲಿ ಆಳವಾಗಿ ಬೇರೂರಿತ್ತು. ಪವಿತ್ರ ಗ್ರಂಥ ಇಬ್ರಿಯರಿಗೆ ಬರೆದ ಪತ್ರ 4ನೇ ಅಧ್ಯಾಯ 12ರಲ್ಲಿ ಹೇಳುವಂತೆ, ದೇವರ ವಾಕ್ಯ ಜೀವಂತವಾದದ್ದು, ಕ್ರಿಯಾತ್ಮಕವಾದದ್ದು ಆಗಿದೆ. ಈ ಜೀವಂತ ವಾಕ್ಯವೇ ಸಂತ ಅಂತೋಣಿಯವರ ಜೀವನದ ಶಕ್ತಿಯಾಗಿತ್ತು. ಅವರು ದೇವರ ವಾಕ್ಯವನ್ನು ತಮ್ಮ ಹೃದಯದಲ್ಲಿ ಸಂಗ್ರಹಿಸಿಕೊಂಡು ಅದನ್ನು ಜನರ ಹೃದಯಗಳಿಗೆ ತಲುಪಿಸಿದರು. ಸಂತ ಅಂತೋಣಿಯವರಿಗೆ ದೇವರ ವಾಕ್ಯವೇ ಸತ್ಯದ ದೀಪವಾಗಿತ್ತು. ಕೀರ್ತನೆಗಳಲ್ಲಿ 119ನೇ ಅಧ್ಯಾಯ 105ರಲ್ಲಿ ನಾವು ಓದುವಂತೆ, ನಿನ್ನ ವಾಕ್ಯ ನನಗೆ ದಾರಿದೀಪ, ನನ್ನ ಕಾಲಿನ ನಡೆಗೆ ಕೈದೀಪ ಎಂಬ ವಚನವು ಅವರ ಜೀವನದಲ್ಲಿ ನಿಜವಾಗಿತ್ತು. ಅವರು ದೇವರ ವಾಕ್ಯದ ಬೆಳಕಿನಲ್ಲಿ ಪಾಪವನ್ನು ಖಂಡಿಸಿದರು, ಪಶ್ಚಾತ್ತಾಪಕ್ಕೆ ಕರೆ ನೀಡಿದರು ಮತ್ತು ದೇವರ ಕರುಣೆಯ ಸಂದೇಶವನ್ನು ಧೈರ್ಯವಾಗಿ ಘೋಷಿಸಿದರು. ಸಂತ ಅಂತೋಣಿಯವರ ಬೋಧನೆಗಳು ಜನರ ಹೃದಯವನ್ನು ತಲುಪುತ್ತಿದ್ದವು, ಏಕೆಂದರೆ ಅವು ಮಾನವ ಜ್ಞಾನದಿಂದಲ್ಲ, ದೇವರ ವಾಕ್ಯದ ಶಕ್ತಿಯಿಂದ ಬಂದವು. ಪ್ರಭು ಯೇಸು ಮತ್ತಾಯರ ಶುಭ ಸಂದೇಶ ಅಧ್ಯಾಯ 4ರಲ್ಲಿ ಹೇಳಿದಂತೆ, ಮಾನವನು ಜೀವಿಸುವುದು ಆಹಾರದಿಂದ ಮಾತ್ರವಲ್ಲ, ದೇವರಾಡುವ ಪ್ರತಿಯೊಂದು ನುಡಿಯಿಂದ. ಈ ಸತ್ಯವನ್ನು ಅಂತೋಣಿಯವರು ಆಳವಾಗಿ ಅರಿತುಕೊಂಡಿದ್ದರು. ಅವರು ದೇವರ ವಾಕ್ಯವನ್ನು ಕೇವಲ ಮಾತಿನಲ್ಲಿ ಸಾರದೆ ತಮ್ಮ ಜೀವನದ ಮೂಲಕ ಸಾಕ್ಷಿ ನೀಡಿದರು. ಬಡವರ ಮೇಲಿನ ಅವರ ಪ್ರೀತಿ, ಪಾಪಿಗಳ ಮೇಲಿನ ಅವರ ಕರುಣೆ, ಅನ್ಯಾಯದ ವಿರುದ್ಧ ಅವರ ಧೈರ್ಯ ಇವೆಲ್ಲವೂ ದೇವರ ವಾಕ್ಯದ ಫಲವಾಗಿತ್ತು. ಇಂದು ನಾವು ನಮ್ಮನ್ನೇ ಕೇಳಿಕೊಳ್ಳಬೇಕಾದ ಪ್ರಶ್ನೆ ಇದು: ನಾವು ದೇವರ ವಾಕ್ಯಕ್ಕೆ ಎಷ್ಟು ಮಹತ್ವ ನೀಡುತ್ತೇವೆ? ನಾವು ಅದನ್ನು ಕೇವಲ ಆಲಿಸುತ್ತೇವೆಯೇ ಅಥವಾ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತೇವೆಯೇ? ಯಾಕೋಬನು ಬರೆದ ಪತ್ರ 1:22ರಲ್ಲಿ ನಾವು ಓದುತ್ತೇವೆ, ದೇವರ ವಾಕ್ಯವನ್ನು ಕಿವಿಯಿಂದ ಕೇಳಿದರೆ ಸಾಕೆಂದು ತಿಳಿದು ಮರಳಾಗದಿರಿ, ಆ ವಾಕ್ಯವನ್ನು ಅನುಸರಿಸಿ ನಡೆಯುವವರಾಗಿರಿ ಎಂದು. ಸಂತ ಅಂತೋಣಿಯವರಂತೆ ನಾವು ದೇವರ ವಾಕ್ಯವನ್ನು ಪ್ರೀತಿಸೋಣ, ಅದನ್ನು ಧ್ಯಾನಿಸೋಣ ಮತ್ತು ನಮ್ಮ ಜೀವನದ ಮೂಲಕ ಅದನ್ನು ಸಾಕ್ಷ್ಯಪಡಿಸೋಣ. ಆಗ ನಮ್ಮ ಜೀವನವು ಅನೇಕರಿಗೆ ದೇವರ ವಾಕ್ಯದ ಜೀವಂತ ಸಂದೇಶವಾಗುತ್ತದೆ. ಸಂತ ಅಂತೋಣಿಯವರೇ, ದೇವರ ವಾಕ್ಯವನ್ನು ಪ್ರೀತಿಸುವ, ಧ್ಯಾನಿಸುವ ಕೃಪೆಯನ್ನು ಪ್ರಭುವಿನಿಂದ ನಮಗೆ ದೊರಕಿಸಿಕೊಡಿ. ಆಮೇಲೆ.